ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಅವರ ತವ್ರ ಮನೆಯಲ್ಲಿ ಜಾತ್ರೆ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಚಿಕ್ಕಪ್ಪ ಎಲ್ಲರೂ ಹೋಗ್ತಾ ಇದ್ದೀವಿ. ಇವತ್ತು ನಾವು ಹೊರಡೋದೇ ಸಂಜೆ ಆಗಿತ್ತು. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋದ್ವಿ. ಆಲ್ರೆಡಿ ದೇವ್ರನ್ನೆಲ್ಲ ಕರ್ಕೊಂಬಂದಿದ್ರು. ಬೇರೆ ಊರಿಂದ ಕರ್ಕೊಂಬರೋದು ದೇವ್ರನ್ನ. ಹಾಗಾಗಿ ಎಲ್ಲ ಕರ್ಕೊಂಬಂದಿದ್ರು. ಕರ್ಕೊಬಂದು ಪಟಾಕಿ ಮತ್ತೆ ಆ ಬೊಂಬೆಗಳದ್ದು ಎಲ್ಲಾನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ರು. ನಾವು ರೀಚ್ ಆದ್ವಿ ಊರಿಗೆ. ರೀಚ್ ಆಗ್ಬಿಟ್ಟು ಇಲ್ಲಿ ನನ್ನ ತಂಗಿ ಮಗ ಆಲ್ರೆಡಿ ಆಟ ಸಾಮಾನು ತೊಗೊಂಡ್ಬಿಟ್ಟಿದ್ದ, ತೋರಿಸ್ತಾ ಇದ್ದ ನಾನು ಹೋಗ್ತಿದ್ದಂಗೆನೆ. ಆಮೇಲೆ ನೈಟ್ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಇಲ್ಲಿ ಬೆಳಗ್ಗೆ ಆರತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೂವೆಲ್ಲ ಪೋಣಿಸ್ತಾ ಇದ್ವಿ. ನಾವೆಲ್ಲ ಹೂವೆಲ್ಲ ಕಟ್ತಾ ಇದ್ವಿ. ಮಲ್ಲಿಗೆ ಹೂವು ಎಲ್ಲ ತಂದಿರೋದು ದುಂಡು ಮಲ್ಲಿಗೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಟ್ತಾ ಇದ್ವಿ, ಮಾರ್ನಿಂಗ್ ಬೇಕಾಗುತ್ತೆ ಅಂತ. ನೋಡಿ, ಈ ಥರ ಎಲ್ಲ ಪೋಣಿಸ್ತಾರೆ ಸುಗಂಧರಾಜ ಹೂವದಲ್ಲಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ. ಹಾಗೆ ನಮ್ಮ ಅಜ್ಜಿ ಹಾಗೆ ಮಾಮೂನ್ ಮಕ್ಕಳೆಲ್ಲ ಇದ್ರು. ಅವರೆಲ್ಲ ನೀಟಾಗಿ ಹೂವು ಎಲ್ಲ ಪೋಣಿಸ್ತಾ ಇದ್ರು. ನಮಗೆಲ್ಲ ಇದೆಲ್ಲ ಬರಲ್ಲ ಪೋಣಿಸ್ಲಿಕ್ಕೆ. ಹಾಗೆ ಮಾರ್ನಿಂಗ್ ಎದ್ಬಿಟ್ಟು ಟಿಫನ್ ಮಾಡಿದ್ರು. ಟಿಫನ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ವಿ ಆಲ್ರೆಡಿ ಮಾರ್ನಿಂಗು. ನೋಡಿ, ಇದೆ ನೈಟ್ ಎಲ್ಲ ಪೋಣಿಸಿದ್ವಲ್ಲ ಹೂವು ಎಲ್ಲ. ನೋಡಿ, ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಡೆಕೋರೇಷನ್ ಮಾಡಿದ್ರು ಹೂವದಲ್ಲಿ. ಆರತಿ ಅಂತ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮ್ಮ ಅಮ್ಮನ ಹೆಂಡತಿ ಎತ್ಕೊಂಡಿದ್ರು ಆರತಿನ. ಅಲ್ಲಿ ಹೋಗಿ ಬೆಳ್ಕೊಂಬರ್ಬೇಕು. ದೇವರು ಊರ ಮುಂದೆ ಕೂರಿಸಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಆರತಿನ ಬೆಳ್ಕೊಂಡು ಬರಬೇಕು. ಹಾಗಾಗಿ ಎಲ್ಲ ಹೊತ್ಕೊಂಡಿದ್ದಾರೆ ಹೋಗ್ಲಿಕ್ಕೆ ಅಂತ. ಹಾಗೆ ಅವ್ರ ಜೊತೆಗೆ ನಾವು ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಆ ಚಿಕ್ಕ ಚಿಕ್ಕ ಆರತಿಗಳೆಲ್ಲ ಅಲ್ಲೇ ಚಿಕ್ಕ ದೇವರು ಇದ್ದಾವೆ, ಮಾರಮ್ಮ ಅದು ಇದು ಎಲ್ಲಾನು. ಅದಕ್ಕೆ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ರು, ತುಂಬ ಕ್ರೌಡ್ ಇತ್ತು. ನೋಡಿ ಎಷ್ಟೊಂದು ಜನ ಇದ್ದಾರೆ. ತುಂಬ ಜನ ಸೇರಿದ್ರು ಜಾತ್ರೆಗೆ. ತುಂಬ ದೊಡ್ಡವರಾಗಿರೋದ್ರಿಂದ ತುಂಬ ಜನ. ಹಾಗೆ ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಊರಲ್ಲೇ ಕೆರೆ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಸುಮ್ಮನೆ ಹಂಗೇನೆ ವಾಕ್ ಮಾಡಿಕೊಂಡು ಹೋಗ್ಬರೋಣ ಅಂತ. ನನ್ನ ತಂಗಿ ಮಗ ನೀರಲ್ಲಿ ಆಟ ಆಡಬೇಕು ಅಂತ ಹಠ ಮಾಡ್ತಾ ಇದ್ದ. ನಾವೆಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ವಿ. ನಾವು ಅಲ್ಲೇ ಕುತ್ಕೊಂಡಿದ್ವಿ. ಸುಮ್ಮನೆ ಹಂಗೆಲ್ಲ ನೋಡಿಕೊಂಡು ಬಂದ್ವಿ ಮತ್ತೆ ರಿಟರ್ನು. ನಾವು ಬರೋ ಅಷ್ಟರಲ್ಲಿ ಎಲ್ಲ ಚಿಕನ್ ಎಲ್ಲ ರೆಡಿಯಾಗಿತ್ತು, ಚಿಕನ್ ಸಾಂಬಾರೆಲ್ಲ. ಹಾಗೆ ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲರೂ ತಿಂತಾ ಇದ್ವಿ. ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅವ್ರ ಮನೇಲಿ ಎಲ್ಲರೂ ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀವಿ ಚಿಕನ್ನು. ಮಟನ್ ಇನ್ನೂ ಲೇಟಾಗಿ ಆಗ್ತಾಯಿತ್ತು. ಮಟನ್ ನಾವೇನು ಯಾರು ತಿನ್ನಲ್ಲ, ಬರೀ ಚಿಕನ್ ಮಾತ್ರನೇ ತಿನ್ನೋದು. ಹಾಗಾಗಿ ಚಿಕನ್ ಮಾತ್ರ ಟೇಸ್ಟ್ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಮಾವರ ಮನೆಗೆ ಹೋದ್ವಿ. ಅಲ್ಲಿ ಮಟನ್ ಎಲ್ಲ ಆಗಿತ್ತು. ಹಾಗಾಗಿ ಅಲ್ಲೆಲ್ಲ ಊಟ ಮಾಡ್ತಾಯಿದ್ರು ನಮ್ಮ ಚಿಕ್ಕಪ್ಪ, ನಮ್ಮಮ್ಮ ಎಲ್ಲನೂ ಊಟ ಮಾಡಿಕೊಂಡು. ಚೆನ್ನಾಗಾಯಿತು ಎಲ್ಲ. ದೇವರೆಲ್ಲ ಆರತಿ, ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ನಾವು ಎಲ್ಲ ನೋಡಿಕೊಂಡು ಆರಾಮಾಗಿ ಮತ್ತೆ ಮಾರ್ನಿಂಗ್ ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಅಲ್ಲೇ ಸ್ಟೇ ಮಾಡಲಿಲ್ಲ, ಮತ್ತೆ ರಿಟರ್ನ್ ಬಂದ್ವಿ. ಹಾಗೆ ಕೆಲವೊಂದು ಫೋಟೋಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.